ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಇವತ್ತು ಯಾರು ಬಂದಿದ್ದಾರೆ ಅಂತ. ಅನನ್ಯ ಬಂದಿದ್ದಾಳೆ. ಅನನ್ಯ ಹಾಯ್ ಮಾಡು. ಅನನ್ಯ ಅಮೂಲ್ಯ ಬಾ ನೀನು. ಹೌದಾ, ನೀನು ಫ್ಯಾನ್ಸ್ ಯಾರೂ ಇಲ್ಲಲ್ಲ ಆದ್ರೆ ನೀನು ಇಟ್ಗ ಮಮ್ಮಿ ಎಲ್ಲಿ ತೋರಿಸು. ಬೇಡ, ದೊಡ್ಡ ಒಂಥರ ಗೈಸ್. ನಮ್ಮ ಮಮ್ಮಿ ಇಲ್ಲೇ ಒಂದು ಮದ್ವೆಗೆ ಹೊಂಟಾಳ್ರಿ. ಇಲ್ಲೇ ಅಲ್ರಿ, ಕುಷ್ಟಗಿ ಸೈಡ್ ಮದ್ವೆಗೆ ಹೊಂಟಾಳ. ಏನು ಎದಕ್ ಬಂದಿರಿ ಏನು ಅಂತ ಹೇಳ್ರಿ. ಹಾ, ಉರುಸಿದೆ ಗೈಸ್. ನಮ್ಮ ಮನೆ ಹತ್ರ ದರ್ಗಾ ಐತಲ್ಲ. ಸೀದಾ ಕೂಡಮ್ಮ. ಹೇಳಿ ಮಾತಾಡಿ. ಇಲ್ಲ, ನಾನು ಹೆಂಗೆ ಬರೋಕ್ಕಾಗುತ್ತಾ? ನಾನು ನೆಕ್ಸ್ಟ್ ಇಯರ್ ಬರ್ತೀನಿ ಗೈಸ್. ನನಗೆ ಉರುಸ್ ಅಂದ್ರೆ ಫೇವ್ರೇಟು. ಪ್ರತಿ ಸಲ ಉರುಸಿದ್ದಾಗೂ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಊರಲ್ಲಿ ಇದು ಇರುತ್ತೆ, ಕನಕಗಿರಿ ಜಾತ್ರೆ ಇರುತ್ತೆ. ಅಂದ್ರೆ ನಾವು ಮನೆಯಲ್ಲಿ ಊಟಕ್ಕೆ ಅಕ್ಕಪಕ್ಕ ಇದ್ದವ್ರಿಗೆ ಊಟಕ್ಕೆ ಮಾಡಿಸಿ ಅವತ್ತು ಸ್ವಲ್ಪ ಪೂಜೆ ಮಾಡಿಸಿರ್ತೀವಿ. ಅದಕ್ಕೆ ಇಲ್ಲಿಗೆ ಬರೋಕ್ಕಾಗ್ತಿರಲ್ಲ. ಅಂದ್ರೆ ಹಂಗೆ ಬಂದಂಗೆ ಹೋಗ್ಬಿಡ್ತೀವಿ. ಅದು ನೆಕ್ಸ್ಟ್ ಡೇ ಇದ್ರೆ ಉರುಸು, ಇವತ್ತಿದ್ರೆ ಜಾತ್ರೆ ನೆಕ್ಸ್ಟ್ ಡೇ ಇರ್ತಿತ್ತು ಪ್ರತಿ ಸಲ. ಇವಾಗ ಇರ್ತಿದ್ದಿಲ್ಲ. ಬೆಳಿಗ್ಗೆ ಬಂದ್ರೂ ಸಾಯಂಕಾಲ ಹೋಗ್ಬಿಡ್ತಿದ್ವಿ, ಮಧ್ಯಾಹ್ನ ಬಂದ್ರೆ ಸಾಯಂಕಾಲ ಹೋಗ್ಬಿಡ್ತಿದ್ವಿ. ಬಟ್ ಈ ಸಲನೂ ಇರೋಕ್ಕಾಗ್ತಿಲ್ಲ ನೋಡ್ರಿ, ಹೋಗೋಕ್ಕಾಗಿಲ್ಲ. ಊರಿಗೆ ಹೋಗಲ್ಲ, ಇಲ್ಲಿ ಉರ್ಸಿಗೂ ಹೋಗೋಕ್ಕಾಗಲ್ಲ ಅಂತಿದ್ದೆ. ಬಜ್ಜಿ ಬಜ್ಜಿ ಅನ್ಯಾರು ತಿಂತಾರೆ, ಬಿದ್ದೈತದು ಹಂಗೆ ದಾರ ಅಷ್ಟೇ ಉಳ್ದದು ಗೈಸ್. ನೋಡ್ರಿ ಅನು ಬಾ ಇಲ್ಲಿ ಮಾತಾಡ್ಬೇಕವ. ಅನನ್ಯ ಹಂಗ ನೀನು ದೊಡ್ಡ ನಂತರ ಒಂದು ಡ್ರೆಸ್ ಸೆಕೆಂಡ್ ಸಾಧಕ್ ಹೋಗಿಲಾಗಿ ನೋಡು. ಅದು ಪಿಕ್ಚರ್ನಾಗ ಸಾಧಕ್ ಹೋಗಿಲಾಗಿರ್ತಾನ, ಹಂಗಾಗಿದೆ. ಇವತ್ತು ಉರ್ಸಿದೆ ಅಲ್ಲ, ಅದಕ್ಕೋಸ್ಕರ ನಿನ್ನೆ ಸ್ಕೂಲಿಂದ ಹಂಗ ಬಂದಾರ ನೋಡ್ರಿ ಇವರು. ನಿನ್ನೆ ಸ್ಕೂಲಿಂದ ಬಂದಾರ ಅಂದೆ. ಸೀದಾ ಕೂಡಮ್ಮ ಫಸ್ಟ್. ನಮ್ಮ ಅಮ್ಮೂಲಿಗೆ ಸ್ವಲ್ಪ ಮ್ಯಾನರ್ಸ್ ಇಲ್ಲ ಗೈಸ್, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಅನನ್ಯ ನನಗೋಸ್ಕರ ಇಡ್ಲಿ ತಂದು ಕೊಡು ಅಂದಿದ್ದೆ. ಇವಾಗ ಏನು ಮಾರ್ನಿಂಗ್ ಏನು ತಿಂದೆ ಅಂದರೆ ಗೈಸ್, ಅದು ಇದು ಮಾಡಿರ್ತಾರಲ್ಲ, ಕೊಬ್ಬರಿಯಿಂದ ಉಂಡೆ ಮಾಡಿರ್ತಾರಲ್ಲ, ಅದನ್ನು ತಿಂದೆ. ಏನೋ ಸಜ್ಜಿಕ ಮಾಡಿ ಕೊಡ್ತೀನಂದ್ರೆ ಇವಾಗ ಬೇಡ ಅಂದೆ. ಆಮೇಲೆ ಅಂತೇಳಿ ಅದನ್ನು ತಿನ್ಲೇಬೇಡ ಅಂತೇಳಿ ಸಾಂಬಾರು ಒಳಗಡೆ ಸ್ವಲ್ಪ ಲೈಟಾಗಿ ಎದ್ಕೊಂಡು ತಿಂತಿರ್ತೀನಿ ಗೈಸ್ ಅಷ್ಟೇ. ನಮ್ಮ ಮಮ್ಮಿ ಫುಲ್ ಮದ್ವೆ ಮೂಡ್ನಾಗ ಫುಲ್ ರೆಡಿ ಆಗಿದ್ದಾಳ. ಹೌದು, ನಾನು ಇವತ್ತು ವಿಡಿಯೋ ನೋಡಿದೆ. 25 ರೂಪಾಯಿ 5 ಬೇರೆ ಬಿಡವ. ಇಲ್ಲಿ ಎಷ್ಟು 20 ರೂಪಾಯಿಗೆ 4 3 30 ರೂಪಾಯಿಗೆ 4. 20 ರೂಪಾಯಿಗೆ 3 ಅವ. 3 ಕೊಡ್ತಾರ ಒಬ್ಬೊಬ್ರು. ಗೈಸ್, ನಿಮ್ಮ ಊರಲ್ಲಿ ಎಷ್ಟು ಕೊಡ್ತಾರೆ ಕಮೆಂಟ್ ಮಾಡ್ರಿ. ನಾವು ಜಗಳ ಮಾಡಕಂತೀವಿ ಇಲ್ಲಿ. ನಿಮ್ಮ ಊರಾಗ ಎಷ್ಟು ಕೊಡ್ತಾರೆ ನೋಡ್ರಿ. ಎಲ್ಲೋ ನಮ್ಮ ಮಮ್ಮಿ ಕೊಪ್ಪಳ ಸೈಡ್ ಹೋಗಿದ್ಲಂತ, ಅಲ್ಲಿನ 20 ರೂಪಾಯಿಗೆ 5 ಮಮ್ಮಿ 5 ಕೊಟ್ಟಿದ್ರಂತ. ನಮ್ಮ ಊರಾಗ 20 ರೂಪಾಯಿಗೆ 4 3 ಕೊಡ್ತಾರ. ಹೆಂಗ ತೋರ್ಸಿ ನೀಟಾಗಿ ತೋರಿಸಿ. ಇದಾ ಕೆಳಗಿರದ? ಹಾಕು, ಬರ್ತಾ ಅದು. ವೆಲ್ಕಮ್ ಏನು ಬೇಡ, ಇದು ಚೆನ್ನಾಗೈತೆ ನೋಡಿ. ಹಾಕಿದ್ದು ಫ್ಲವರ್. ರಂಗೋಲಿ ಹಾಕ್ತಾಳ್ರಿ. ಇವಾಗ ಹೋಗಿ ರಂಗೋಲಿ ತಗೊಂಬಂದಾರ, ಖಾಲಿ ಆಗಿತ್ತಂತ. ಹೌದಾ ಹೌದಾ ನಾನು ಈಕಿ ಪಾಪುನ್ ನೋಡಕ್ ಎಲ್ಲೋ ಹೊರಗಡೆ ನಿನ್ನೆ ಪಾಪುನ್ ನೋಡಕ್ ಬಂದಿಯಾ, ಎದಕ್ ಬಂದಿ ಅಂತ ಕೇಳಿದ್ರು ಗೈಸ್. ಅದಕ್ಕೆ ಈಕಿ ಏನ್ ಹೇಳ ಕೇಳ್ರಿ. ಮತ್ತೆ ಪಾಪು ನೋಡಕ್ ಬಂದಿಲ್ಲ ಈಕಿಗೆ ಸೆಂಟಿಮೆಂಟ್ ಇಲ್ಲ ಗೈಸ್. ಪಾಪು ನೋಡಕ್ ಖುಷಿನೇ ಇಲ್ಲ. ಬಂದಗಟ್ಲೆ ತಿನ್ನಕ್ ಹುಡ್ಕ್ಯಾಡ್ಯಾಳ. ಅದಂಗೆ ಇರೋದು. ನಮ್ಮ ಶಿಲ್ಪ ನೋಡ್ರಿ, ಹಾಯ್ ಮಾಡ್ರಿ. ಶಿಲ್ಪ ಹಾಯ್. ಶಿಲ್ಪ ಹಾಯ್ ಗೈಸ್. ನೋಡ್ರಿ ನಮ್ಮ ಅನನ್ಯ ರಂಗೋಲಿ ಹಾಕಿದಾಳ.
ಇಲ್ಲೇ ನೋಡ್ರಿ ಕಾಂಪೌಂಡ್ ಹಿಂದ್ಗಡೆನೇ ಐತಲ್ಲ, ನೋಡಿದ್ದೀರ ಆಲ್ರೆಡಿ. ಇಲ್ಲಿ ನೋಡ್ರಿ ಫುಲ್ ಪೂಜೆ ನಡೆಯಕಂತೈತಿ. ಪೂಜೆ ಐಕಿ ನಮ್ಮ ಶಿಲ್ಪ ಪೂಜೆ ಮಾಡಕಂತಾಳ, ಜಾನಿ ಅಮೂಲ್ಯ ನೋಡ್ರಿ ರೆಡಿ ಆಗ್ಯಾಳ ಇವಾಗ. ಹಂಗ ನಮ್ಮ ಮಮ್ಮಿ ಮಾರ್ನಿಂಗು ಹೋಗಿ ಬರ್ರಿ ಜಳಕ ಮಾಡಿ ಅಂದ್ಲು ನಮ್ಮ ಶಿಲ್ಪಾಗ. ಅಂದರೆ ಹಂಗೆ ಸುಮ್ಮ ಹೋಗಿ ಬರೋದು ಗೈಸ್ ದೇವರಿಗೆ, ಹಾಗೆ ಅವ್ರಿಗೇನು ನಡೀತದ ಅಂತ. ಅವ್ರು ಜಾನಿಗೆ ಇನ್ನೊಂದು ಕಟ್ಟಿ ಇದು ನೋಡಿ ಗಿಡ್ಡು ಬುಡ್ಡಿ ಆಕಿ ಖುಷಿ ಗಾಯ್ಸ್. ಎಲ್ಲಂಗೆ ನೋಡ್ಬೇಕಂದ್ರೆ ಅಮೂಲ್ಯ ನೋಡ್ರಿ ಅವ್ರ ಜ್ಯೋತಿದು ಡ್ರೆಸ್ ಕರೆಕ್ಟ್ ಆಗಿಬಿಟ್ಟೈತೆ ಆಕಿ. ಒಯ್ ಬರ್ರಿ ಜಾನಿನ ಕರ್ಕರ ಯಾವ ಪಾಪ ನಡಕ್ ಹಾಕ್ಯಾರಿ. ಬಡಿಸ್ಕೊಂಡ ಗೈಸ್ ನೋಡ್ರಿ ಸಾವಿತ್ರಿ ಹೆಂಗೆ ಬೇಕು ನಡಿ ಮಾಡ ಅಂತ ಹೇಳಿ ಗೈಸ್. ನೋಡ್ರಿ ನೀವೇ ಕಮೆಂಟ್ ಮಾಡಿರಿ, ಚಲೋ ಕಂಡಕಂತಾಳಿಲ್ಲ. ಸಾವಿತ್ರಿ ಏನೈತಿ ಸಾವಿತ್ರಿ ಇವತ್ತು? ವುಮೆನ್ಸ್ ಡೇ ಉರುಸ್ ಐತಿ. ಇವತ್ತು ವುಮೆನ್ಸ್ ಡೇ ಐತಿ. ನಮ್ಮ ಈಕಿ ಶ್ರುತಿ ಬರ್ತ್ಡೇ ಐತಿ ಗೈಸ್. ವಿಶ್ ಮಾಡ್ರಿ ನಮ್ಮ ಶ್ರುತಿಗೆ, ನಮ್ಮ ಶ್ರುತಿ ವಿಶ್ ಮಾಡ್ರಿ ಗೈಸ್. ನೋಡಿರ್ತೀರಿ ನಮ್ಮ ಶ್ರುತಿ ಅಂದ್ರೆ ನಮ್ಮ ಸಿಸ್ಟರ್. ಆಕಿ ಕೂಡ ಬ್ಲಾಗ್ ಮಿಸ್ ಮಾಡ್ದ ನೋಡ್ತಾಳೆ. ಒಂದಿನ ಬ್ಲಾಗ್ ಹಾಕಿಲ್ಲ ಅಂದ್ರೆ ಎದಕ್ಕೆ ಹಾಕಿಲ್ಲ ಅಂತ ಮೆಸೇಜ್ ಮಾಡ್ತಾಳೆ, ಇಲ್ಲಾಂದ್ರೆ ಫೋನ್ ಮಾಡಿರ್ತಾಳ. ವಿಶ್ ಮಾಡು ಸಾವು ನೀನು. ಹ್ಯಾಪಿ ಬರ್ಡೇ ಶ್ರುತಿ. ನೀನು ಮಾಡು. ಹ್ಯಾಪಿ ಬರ್ತ್ಡೇ ಶ್ರುತಿ ಅಕ್ಕ. ನೀನು ಮಾಡ್ರಿ ಶಾ. ಹ್ಯಾಪಿ ಬರ್ತ್ಡೇ ಶ್ರುತಿ. ಹೆಂಗ್ ಹಿಡ್ದೈತೇನೆ ಇದು ಅಂತ. ಹ್ಯಾಪಿ ಬರ್ಡೇ ಶ್ರುತಿ. ನೀವು ವಿಶ್ ಮಾಡಿ ಗೈಸ್ ನಮ್ಮ ಶ್ರುತಿಗೆ. ಆಯ್ತಾಳ್ರಿ ಆ ಕಡೆ ಇಡೀರಿ ಫೋನೆಲ್ಲ ಮಾತಾಡ ನೋಡ್ರಿ. ಶ್ರುತಿಗೆ ಕಾಲ್ ಮಾಡ ನೋಡ್ರಿ ಇವಾಗ. ಶ್ರುತಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಶ್ರುತಿ. ಹ್ಯಾಪಿ ಬರ್ತ್ಡೇ ಶ್ರುತಿ. ಪಾಪ ಗೈಸ್ ಅವಳು ಫುಲ್ ಕೇರಿಂಗ್ ಅಂದ್ರೆ ಕೇರಿಂಗ್. ರೇಣುಕಾ ಶ್ರುತಿ ಅಂತ ಇಬ್ರು ಅದಾರ. ಅಷ್ಟಂದ್ರೆ ಅಷ್ಟು ಕೇರ್ ಮಾಡ್ತಾರೆ ನೋಡ್ರಿ ಅವ್ರು. ಅವ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ಬೋದು. ಆರಾಮೈತಿ ಪಾಪು. ಪಾಪನ್ ಕೇಳಕಂತ ಈಗ ಹ್ಯಾಪಿ ಬರ್ಡೇ ಶ್ರುತಿ ಅಂತ ಬಂದ ನೋಡ್ರಿ. ಆಯ್ತಲ್ಲ, ನಾನು ಸ್ಟೇಟಸ್ ಹಾಕಂತೀನಿ ರಾತ್ರಿ 1-3 ಹಾಕೊಂಡು ಇದು ಕರೆಕ್ಟ್ ಅದ ಟೈಮಿಗೆ ಎದ್ದು ಬಿಡ್ಬೇಕು. ಕರೆಕ್ಟ್ 12ಕ್ಕೆ ಎದ್ದು ಆಡಕಂತಿತ್ತು. ಶ್ರುತಿ ಐತಲ್ಲ ನಮ್ಮ ಮನೇಲಿ ಅದ್ರ ಮಲ್ಗಕ್ಕೆ ಬಿಡೋವಲ್ಲ. ಎತ್ಕೊಂತ ಮಮ್ಮಿ ಎತ್ಕೊಂತ ಅಂತೇಳಿ ಅದನ್ನೇ ಮತ್ತೆ ನಾನು ಆ ಕಡೆ ವಾಶ್ರೂಮ್ ಹೋದಾಗ ಎತ್ಕೊಂಡ ನೋಡ್ರಿ. ಫೇಸ್ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ತೋರಿಸ್ತಿದ್ದೆ. ಸುಮ್ಮನೆ ಈ ಥರ ತೋರಿಸ್ಬೇಡ ದೃಷ್ಟಿ ಆಗುತ್ತಾ ಅಂತೇಳಿ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ರೀಸನ್ ಇಲ್ಲ. ಈಗ ಜಗಳ ಗಂಟು ಬಂದು ನೋಡ್ರಿ ನಂಗೆ ತೋರಿಸು ಅಂತ. ಅನ್ನೇ ಖುಷಿಯಾಗೈತೆ ಅನ್ನೇ ಎತ್ತಿಗೆನಕ್ಕೆ ಬರೀ ಬೇರೆ ಹುಡುಗರನ್ನ ಎತ್ತಿಗೆನ ಖುಷಿ ಪಡ್ತಿದ್ದೆಲ್ಲ. ಅಡ್ಡಾಡಿಸ್ಕೊಡಂಗಿಲ್ಲ ನೋಡ್ರಿ, ನಾನು ಮನೆಗೆ ಕರ್ಕೋಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಯಾರ ಬರ್ಡೇ ಐತಂತ ಆಲ್ರೆಡಿ ಹೇಳಿದ್ರ ಆವಾಗಲೇ. ಬೆಳಗ್ಗೆ ಲಾಗ್ ಒಳಗೆ ಹೇಳಿದ್ವಿ. ಅವ್ರು ಬಂದು ತೋರ್ಸೋಕ್ಕಾಗಲಿಲ್ಲ, ತೋರಿಸ್ಬೇಕು ಅನ್ಕೊಂಡ್ವಿ. ನಾವು ಮಲ್ಕೊಂಡ್ಬಿಟ್ಟಿದ್ವಿ ಅವ್ರು ಬರೋಷ್ಟು. ಪಾಪ ಅವ್ರನ್ನ ವೇಟ್ ಮಾಡಿಸಿ ಟೈಮ್ ಆಗೈತಿ. ಬರ್ರಿ ಇವಾಗ ಸೆಲೆಬ್ರೇಟ್ ಮಾಡಿ. ಶ್ರುತಿ ಬರ್ತಡೇ ಐತ್ರಿ, ಅದಕ್ಕೆ ಇಲ್ಲ ಸೆಲೆಬ್ರೇಟ್ ಮಾಡಿದ್ರ ಆಯ್ತು ಅಂತ ಹೇಳಿ ಹಂಗ ನಮ್ಮ ಮನೆ ಮುಂದೆ ತಿರುಗಿ ಎಲ್ಲ ಬಾಡಿ ಹೋಗಿ ಅಮ್ಮಕ್ಕ ನಾವೇ ಹೋಗ್ತಿದ್ವಿ ರೀ ಪ್ರತಿ ಸಲ ಶ್ರುತಿ ಬರ್ತಡೇಗ. ಇವಾಗ ಹೋಗೋಕ್ಕಾಗಲ್ಲ ಅಂತ ಹೇಳಿ ಆಕಿನ ಇಲ್ಲಿಗೆ ಬಾ ಅಂತ ಹೇಳಿದ್ವಿ. ಹಾಗಾಗಿ ಬಂದಾರ. ಇಲ್ಲೇ ನಮ್ಮ ಏ ಬಾಯ್ ವಿ ಎನ್ ಇವೆಂಟ್ಸ್ನಾಗ ಸೆಲೆಬ್ರೇಟ್ ಮಾಡಕ್ಕೆ ಬಂದೀವಿ. ವಿ ಎನ್ ನೀಟಾಗಿ ಬೇಕಂದ್ರೆ ಹಂಗ ಮಾಡ್ತಾಳೆ ನೋಡ್ರಿ. ಬರ್ರಿ ನಿಮ್ಮ ಮುಂದೆ ಜಗಳ ಆಡ್ಬಾರ್ದು ಹಂಗಲ್ಲ, ಅಲ್ಲೇ ನುಂಗ್ಕಂಡು ಹೇಳ್ದಂಗೆ ಆಯ್ತು. ವಿ ಎನ್ ಇವೆಂಟ್ನಾಗ ಅಂದೇನಿ ಸರಿ. ಅದಕ್ಕೆ ಅವರೆಲ್ಲರೂ ಒಳಗದಾರ. ನಮ್ಮ ಸುಮ್ಮಿನೂ ಪಾಪ ಬರ್ತಿದ್ವಿ. ಪಾಪರಕ್ಕೆ ಭಾಳ ಇಂಥದ್ದು ಓಡಾಡಕಂದ್ರೆ ಗನ ಖುಷಿ ಇರ್ತಾಳ. ಪಾಪ ಆಕಿನ ಮಿಸ್ ಮಾಡ್ಕೋತೀವಿ, ಆಕಿ ಮಿಸ್ ಮಾಡ್ಕೋತಾಳ. ಆಕಿ ನೋಡ್ರಿ ಎಷ್ಟು ಲಘು ರಿಕವರಿ ಆಗ್ತಾಳ ಅಂದ್ರ ಈಗಾಗಲೇ ಅಡ್ಡಾಡತಾಳ ಮನೆ ಒಳಗ.
ತೋರಿಸ್ತೀನಿ ಬರ್ರಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ. ನೋಡ್ರಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗವಲ್ದು, ಸ್ವಲ್ಪ ತೋರಿಸಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ನೋಡ್ರಿ ಶ್ರುತಿಗೆ ಗಿಫ್ಟ್ ಕೊಡ್ಸಿರ್ತಿ, ಸುಮಿತ್ರ ಕೊಡ್ಸಿರೋದ್ರಿ ಇದು. ಯಾಕಂದ್ರೆ ಇಷ್ಟೊಳಗ ಮದ್ವೆಯಾಗಿ ಹೋಗ್ತಾಳ, ಅವಾಗ ಬರೀ ಡ್ರೆಸ್ ಉಟ್ಕೊಳಕ್ ಆಗಲ್ಲ ಅಂತ ಅದಕ್ಕೆ ಸೀರೆ ಉಟ್ಕೊತಾಳ ಅಂತೇಳಿ ಆಕೆ ಯೂಸ್ ಆಗ್ಲಿ ಅಂತೇಳಿ ಸೀರೆ ಕೊಡ್ತಾಳ್ರಿ. ಚೆನ್ನಾಗೈತಾ? ಇದು ನಾವು ಕೊಡ್ಸಿರೋದ್ರಿ. ನಾವು ಇನ್ನೊಂದು ಸೀರೆ ತಗೊಂಡಿದ್ವಿ, ಆಕಿ ಬರ್ತಡೇಕ್ಕಿಂತ ಮುಂಚೆನ ತಗೊಂಡಿಟ್ಟಿದ್ವಿ. ಅದು ನೀನು ಗಿಫ್ಟ್ ಪ್ಯಾಕಿಂಗ್ ಈಗ ಮಾಡಿಸ್ಬೇಕಂತ ಇದು ಅಂಗಡಿ ಒಳಗೆ ಬಿಟ್ಟು ಬಂದ್ಬಿಟ್ಟಿವಿ. ಆಕಿ ಬರೀ ಸೀರೆ ಅಂದ್ರೆ ಇಷ್ಟ ಇಲ್ಲ ಅನ್ಸತ್ರಿ, ಮೇಬಿ ಇಷ್ಟ. ಈಗ ಅದು ಅದು ಗಂಡು ಮನೆ ನಮ್ದು ನಾ ಸೆಲೆಕ್ಟ್ ಮಾಡಿಲ್ಲ, ಇವಾಗ ಅರ್ಜೆಂಟ್ ಒಳಗ ತಗೊಂಡ್ ಇವಾಗ ಫೋನ್ ಮಾಡಿ ಹೇಳ್ರಿ. ಸಂಡೆ ಅದ್ರೊಳಗ ಆಕಿ ಸಿಂಪಲ್ ಆಗಿ ಚಲೋ ಕಾಣಿಸತ್ತ ಬಿಡು. ಹಿಂಗ್ ಫುಲ್ ಸ್ಲೀವ್ಸ್ ಹೊಲ್ಸಿದ್ರೆ ಚೆನ್ನಾಗಿ ಇಷ್ಟ ಮೇಲಿಂದ ಇಷ್ಟ ಮಾಡಿದ್ದು. ಸುಮ್ನೆ ಕರೆನ ಅಲ್ಲ, ಇವ್ರ ಕರೆನ ಎಷ್ಟ ಇದು ಮಾಡ್ತಾರ. ಜೀವ ಅಂದ್ರೆ ಜಗಿದ್ ಜೀವ ಮಾಡ್ತಾರೆ. ರೇಣು ಇದು ಡ್ರೆಸ್ ಬಾಲಾಜಿ ಕೊಡ್ಸಿರೋದ್ ನೋಡ್ರಿ. ಇವ್ರ ಗಂಡಂದು ಮನೆ ಐತಲ್ರಿ, ದೊಡ್ಡ ಫ್ಯಾಮಿಲಿಗೆ ಹೊಂಟಾಳ್ರಿ ಈಕಿ. ಎಷ್ಟು ಜನ? 9 ಜನ, 31 ಜನ ಇರೋ ಮನೆಗೆ ಹೊಂಟಾಳ ನೋಡ್ರಿ. ಇಲ್ಲೇ ಸೈಡ್ ಫೋಟೋ ಶೂಟ್ ಮಾಡ್ಕೊಳಕ್ ಅಂತಾರ ನಮ್ಮ ಜಾನು ಎಲ್ಲಾರು ನೋಡ್ರಿ. ನಮ್ಮ ಮನೆ ಕಡೆ ಊರ್ ಸೈತ್ರಿ, ಇವಾಗ ಅಲ್ಲಿ ಹೋಗ್ಬೇಕು. ತೋರಿಸ್ತೀನಿ ಬರ್ರಿ ಅಲ್ಲಿ ಹೆಂಗಿರುತ್ತ ಅಂತ ಹೇಳಿ. ನಮ್ಮ ಸುಮ್ಮಿ ಪಾಪ ಮಾಡಕ್ ಎದಕ್ ಜಾನು ಎದಕ್ ಅಳಕಂತಿ? ಆ ಜಾನು ಏನಾತ್ ಮಮ್ಮಿ? ಆರೆಂಜಾ? ಅಲ್ಲಿ ಹೊಸ ತಗೊಂಬರೋಣ. ಮತ್ತಿಲ್ಲ ಒಂದೈತಂತ ಅಂಗಡ್ಯಾಗ ನೋಡ್ರಿ, ಒಂದ ಆರೆಂಜ್ ಇತ್ತಂತ ತಿಂದಾರ. ಈಗ ಜಗಳ ಮಾಡಕ್ ಕುಂತಾರ, ಅದಕ್ಕೆ ತಂದೀವಿ. ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಹೊರಗರ ಅನ್ಸುನ್ ಅಂತ ಹೇಳಿ ಅನ್ಕೊಂಡಿವ್ರಿ. ಅನಿಸ್ತೀವಿ ತಡ್ರಿ ಈಗ ದಮ್ಮ ಇವನ ಇಲ್ಲಿ ಗಲೀಜ ಮಾಡಿದ್ರ ಅಂದ್ರು, ಇಲ್ಲಿ ಅಂದ್ರೆ ಕ್ಲೀನ್ ಮಾಡ್ಬೋದು.